ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಗ್ರೀನ್ ಚಿಕನ್ ಮಸಾಲೆ ಹೇಗೆ ಮಾಡೋದು ಅಂತೇಳಿ ಹೇಳ್ತೇನೆ. ಅದಕ್ಕೆ 1 kg ಚಿಕನ್ ಬೇಕು. ತೊಳೆದಿಟ್ಕೊಂಡಿದ್ದೀನಿ ಚಿಕನನ್ನು ಕ್ಲೀನ್ ಮಾಡಿ. ಗ್ರೀನ್ ಮಸಾಲ ಪೇಸ್ಟು ಅದನ್ನು ಹೇಗೆ ಮಾಡೋದು ಅಂತೇಳಿ ನಾನೀಗ ಹೇಳ್ತೇನೆ. ಮತ್ತು 1 ದೊಡ್ಡ ಗಾತ್ರದ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೇನೆ. 1 ಚಮಚ ಗರಂ ಮಸಾಲ, 1 ಚಿಕನ್ ಸ್ಟಾಕ್ ಮ್ಯಾಗಿಯವರದ್ದು, ಅದು ಆಪ್ಷನಲ್, ಬೇಕಾದರೆ ಹಾಕ್ಬೋದು. 1 ಹಸಿಮೆಣಸಿನಕಾಯಿ, 1 ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಪೀಸ್ ಚಕ್ಕೆ, 1 ಬೇ ಲೀವ್, ಪಲಾವ್ ಎಲೆ. ಈಗ ನಾನು ಒಂದು ಪಾತ್ರೆ ಇಟ್ಟು ಅದಕ್ಕೆ 4 ಚಮಚ ಎಣ್ಣೆ ಹಾಕಿ ಬಿಸಿ ಮಾಡ್ತಾ ಇದ್ದೇನೆ. ಅದು ಎಣ್ಣೆ ಸರಿಯಾಗಿ ಬಿಸಿಯಾಗಬೇಕು. ಬಿಸಿ ಆದ ನಂತರನೇ ಚಕ್ಕೆ ಮತ್ತು ಪಲಾವ್ ಎಲೆಯನ್ನು ಹಾಕಬೇಕು. ನಾನೀಗ ಹಾಕ್ತಾ ಇದ್ದೇನೆ. ಇದು ತುಂಬ ಫ್ರೈ ಆಗಬೇಕಂತೇನಿಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ಇದು ಫ್ರೈ ಆದ ನಂತರ ನಾನು ಹೆಚ್ಚಿಟ್ಟ ಈರುಳ್ಳಿಯನ್ನು ಹಾಕ್ತೇನೆ. ಈಗ ಹೆಚ್ಚಿಟ್ಟ ಈರುಳ್ಳಿನ ಹಾಕಿ ಅದನ್ನು ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಬೇಕು. ಅದು ಒಳ್ಳೆ ಕಂದು ಬಣ್ಣಕ್ಕೆ ಬರಬೇಕು. ಸರಿಯಾಗಿ ಸೌಟಲ್ಲಿ ತಿರುಗಿಸ್ತಾ ಇರಬೇಕು, ಫ್ರೈ ಮಾಡ್ತಾ ಇರಬೇಕು. ನಾವು ಸರಿ ಸೌಟಲ್ಲಿ ತಿರುಗಿಸಿದ್ರೆ ಕೆಲವೊಂದು ಈರುಳ್ಳಿ ಕಂದು ಬಣ್ಣ ಆಗ್ತದೆ, ಕೆಲವೊಂದು ಆಗೋದಿಲ್ಲ, ಹಾಗೆ ಇರ್ತದೆ. ಅದಕ್ಕೆ ನಾವು ಸರಿಯಾಗಿ ಸೌಟಲ್ಲಿ ತಿರುಗಿಸ್ತಾ ಇರಬೇಕು ಕಂದು ಬಣ್ಣ ಬರುವವರೆಗೆ. ತುಂಬ ಡಾರ್ಕ್ ಆಗಬೇಕಂತೇನಿಲ್ಲ ಈರುಳ್ಳಿ, ಮೀಡಿಯಮ್ ಬ್ರೌನ್ ಆದರೆ ಸಾಕು. ತುಂಬ ಕಂದು ಆದರೆ ಅದು ಕಹಿ ಬರ್ತದೆ. ನೋಡಿ, ನಾನೀಗ ಸೌಟಲ್ಲಿ ತಿರುಗಿಸ್ತಾ ಇದ್ದೇನೆ. ಇದರ ಮಧ್ಯೆ ನಾನೀಗ ಗ್ರೀನ್ ಮಸಾಲ ಪೇಸ್ಟ್ ಹೇಗೆ ಮಾಡಿದ್ದೇನೆ ಅಂತೇಳಿ ಹೇಳ್ತೇನೆ. ಗ್ರೀನ್ ಮಸಾಲಕ್ಕೆ ನಾನು 4 ಕಾಯಿ ಮೆಣಸಿನಕಾಯಿ, 4 ಬೆಳ್ಳುಳ್ಳಿ ಎಸಳು, 1 ಚೂರು ಶುಂಠಿ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೊಮೆಟೊ, 1 ಈರುಳ್ಳಿ ಮೀಡಿಯಮ್ ಗಾತ್ರದ ಹಾಕಿದ್ದೇನೆ. ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದು ಅದಕ್ಕೆ ಮೇನ್ ಇಂಗ್ರೀಡಿಯೆಂಟು, ಅದೇ ಫ್ಲೇವರ್ ಕೊಡೋದು. ಅದಕ್ಕೆ ಗ್ರೀನ್ ಚಿಕನ್ ಮಸಾಲ ಅಂತ ಹೆಸರು. ಈಗ ನೋಡಿ, ಈರುಳ್ಳಿನ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಇನ್ನೂ ಆಗ್ತಾಯಿಲ್ಲ, ತುಂಬ ಹೊತ್ತು ತಗೊಳ್ತದೆ ಕೆಲವೊಮ್ಮೆ. ಹೈ ಫ್ಲೇಮಲ್ಲಿ ಮಾಡಿದರೆ ಒಮ್ಮೆಲೆ ಕರಟಿ ಹೋಗ್ತದೆ. ಅದಕ್ಕೆ ನಿಧಾನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಅದನ್ನು ಫ್ರೈ ಮಾಡಬೇಕು. ನೋಡಿ, ಈಗ ಆದಷ್ಟು ಆಯಿತು. ಈಗ ಇಷ್ಟೇ ಸಾಕು, ಇನ್ನೂ ಜಾಸ್ತಿ ಕಂದು ಬಣ್ಣ ಬೇಡ. ಇದಕ್ಕೆ ನಾನೀಗ ಹೆಚ್ಚಿಟ್ಟ ಕಾಯಿ ಮೆಣಸು ಹಾಕ್ತೇನೆ. ಕಾಯಿ ಮೆಣಸಾಗಿ 1 ಮಿಕ್ಸ್ ಕೊಟ್ಟರೆ ಸಾಕು. ಆ ನಂತರ ನಾನೀಗ ಇದಕ್ಕೆ ಟೊಮೆಟೊನ ಹಾಕ್ತೇನೆ. ಟೊಮೆಟೊ ಹಾಕಿ ಇನ್ನೂ ತುಂಬ ಫ್ರೈ ಮಾಡಬೇಕಂತ ಏನಿಲ್ಲ, ಮಿಕ್ಸ್ ಮಾಡಿದರೆ ಸಾಕು. 1 ಮಿಕ್ಸ್ ಕೊಟ್ಟರೆ ಸಾಕು. ನೋಡಿ, ನಾನೀಗ ಮಿಕ್ಸ್ ಮಾಡ್ತಿದ್ದೇನೆ. ಮಿಕ್ಸ್ ಆದ ನಂತರ ನಾನು ಇದರೊಟ್ಟಿಗೆ ತೊಳೆದಿಟ್ಟ ಚಿಕನ್ ಹಾಕ್ತೇನೆ. ನಾನು ಚಿಕನನ್ನು ತೊಳೆಯುವಾಗ 1 ಚಮಚ ವಿನಿಗರ್, 1 ಚಮಚ ಹಳದಿ, 1 ಚಮಚ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ತೊಳೆದು, ಆವಾಗ ಅದರಲ್ಲಿ ಏನಾದರೂ ಇದ್ದರೆ ಏನಾದರೂ ಇದ್ದರೆ ಅದು ಸತ್ತು ಹೋಗ್ತದೆ. ಹಾಗಾಗಿ ನಾನು ಯಾವಾಗ ನಾನು ಚಿಕನ್ ತೊಳೆಯದೆ ಹಾಗೆ ಸ್ವಲ್ಪ ಹೊತ್ತು ಬಿಟ್ಟು ಇದೆಲ್ಲ ಹಾಕಿ ಮತ್ತೆ ತೊಳೆದು ಈಗ ಡ್ರೈ ಮಾಡಿ ಹಾಕ್ತಾ ಇದ್ದೇನೆ. ನೋಡಿ, ಇದು ಚಿಕನನ್ನು ಹೈ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಒಳ್ಳೆ ರೀತಿಯಲ್ಲಿ ಹೈ ಫ್ಲೇಮಲ್ಲಿ ಮಾಡಿ ಅದರದ್ದು ನೀರೆಲ್ಲ ಡ್ರೈ ಆಗಬೇಕು. ಅದಕ್ಕೆ ಒಮ್ಮೆ ಹೈ ಫ್ಲೇಮಲ್ಲಿ ಫ್ರೈ ಮಾಡಿ ಮತ್ತು ಮೀಡಿಯಮ್ ಫ್ಲೇಮ್ ಇಟ್ಟು ನಾನು ಮುಚ್ಚಿಟ್ಟು ಅದು ನೀರೆಲ್ಲ ಡ್ರೈ ಆಗ್ತದೆ. ನೀರು ಡ್ರೈ ಆಗಬೇಕು ಚಿಕನ್ದು. ಡ್ರೈ ಆಗದೆ ನಾವು ಬೇರೆ ಪದಾರ್ಥ ಎಲ್ಲ ಹಾಕಿದರೆ ಅದು ಟೇಸ್ಟ್ ಬರೋದಿಲ್ಲ. ನೀವು ಯಾವುದೇ ರೆಸಿಪಿ ಮಾಡಿದಾಗಲೂ ಚಿಕನಿದ್ದು ಫಸ್ಟಿಗೆ ನೀರು ಡ್ರೈ ಮಾಡ್ಕೊಳ್ಬೇಕು ಚಿಕನಿದ್ದು. ಆನಂತರ ನೋಡಿ, ನಾನೀಗ ಡ್ರೈ ಆದ ನಂತರ ನಾನು ಇದಕ್ಕೆ ಹಳದಿ 1 ಚಮಚ ಹಾಕಿದ್ದೇನೆ, ಉಪ್ಪು 1 ಚಮಚ ಮತ್ತು ಚಿಕನ್ ಸ್ಟಾಕ್ ಹಾಕಿದ್ದೇನೆ. ಹಾಕಿ ಈಗ ಮಿಕ್ಸ್ ಕೊಡ್ತಾ ಇದ್ದೇನೆ. ನೋಡಿ, ಮಿಕ್ಸ್ ಆಯಿತು. ನೋಡಿ, ನೀರಿಲ್ಲ ಅದರಲ್ಲಿ, ನೋಡಿ ಸ್ವಲ್ಪ ನೀರಿದೆ ನೋಡಿ. ಈಗ ನಾನು ಇದನ್ನು ಸ್ವಲ್ಪ ಮಿಕ್ಸ್ ಕೊಟ್ಟು ಈಗ ಪೇಸ್ಟ್ ಹಾಕ್ತಿದ್ದೇನೆ, ಗ್ರೀನ್ ಮಸಾಲ ಪೇಸ್ಟು. ನೋಡಿ, ಗ್ರೀನ್ ಮಸಾಲ ಪೇಸ್ಟ್ ಹಾಕಿ ಒಂದು ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಡ್ತಾ ಇದ್ದೇನೆ. ನೋಡಿ, ಇದನ್ನು ಹೈ ಫ್ಲೇಮಲ್ಲೇ ಮಿಕ್ಸ್ ಕೊಡಬೇಕು. ಎಣ್ಣೆಯಲ್ಲಿ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಬೇಕು. ಈ ಮಸಾಲ ಫ್ರೈ ಆಯಿತು ನೋಡಿ, ನೀವು ಕಾಣುತ್ತೆ ನೋಡಿ, ಇದರಲ್ಲಿ ಎಣ್ಣೆ ಎಲ್ಲ ಸಪ್ರೇಟ್ ಆಗ್ತದೆ, ಅಂದರೆ ಇದು ಫ್ರೈ ಆಗಿದೆ ಅಂತ ಹೇಳಿ ಮಸಾಲ. ಇನ್ನೇನು ಮಾಡಬೇಕು, ಇದು ಒಂದು ಪುನೊಮ್ಮೆ ಮಿಕ್ಸ್ ಕೊಟ್ಟು ಇದನ್ನು ನಾವೇನು ಮುಚ್ಚಿಡಬೇಕು. ಇದನ್ನು ಮಧ್ಯದಲ್ಲಿ ಒಂದು 10 ನಿಮಿಷ ತಗೊಳ್ತದೆ ಇದು ಕುಕ್ ಆಗಲಿಕ್ಕೆ. ಹಾಗಿಂದ ಮಧ್ಯದಲ್ಲಿ ಮುಚ್ಚಳ ತೆಗೆದು ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲದ್ರೆ ಅದು ಬರ್ನ್ ಆಗುತ್ತೆ. ನೋಡಿ, ನಾನೀಗ 2-3 ಸಲ ಮುಚ್ಚಳ ಇಟ್ಟು ತೆಗೆದು ಈಗ ಲಾಸ್ಟಿಗಿಂತ ಮುಚ್ಚಳ ತೆಗೆದು ಈಗ ನೋಡಿ ನಾನು ಪುನೊಮ್ಮೆ ಮಿಕ್ಸ್ ಮಾಡಿ ಇದಕ್ಕೆ ನಾನು ಗರಂ ಮಸಾಲ ಹಾಕಿದ್ದೇನೆ. ಗರಂ ಮಸಾಲ ಹಾಕಿ ಒಂದು ಮಿಕ್ಸ್ ಕೊಡ್ತೇನೆ. ಪುನಃ ನಾನು ಮಿಕ್ಸ್ ಕೊಟ್ಟು ಇದಕ್ಕೆ ನಾನು ಇದರೊಟ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ. ಇದು ಆಲ್ಮೋಸ್ಟ್ ಆಗ್ತಾ ಬಂದಿದೆ. ನಿಮಗೆ ಇಷ್ಟ ಆದರೆ ಇದನ್ನು ಲೈಕ್, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮಗೇನಾದರೂ ಹೇಳಲಿಕ್ಕಿದ್ರೆ. ಇದು ಬ್ಯಾಚುಲರ್ಸ್ಗೆ ತುಂಬ ಹೇಳಿ ಮಾಡಿಸಿದ ರೆಸಿಪಿ. ಇದಕ್ಕೆ ತುಂಬ ಸಾಮಗ್ರಿ ಬೇಕಂತೇನಿಲ್ಲ, ಮನೆಯಲ್ಲೇ ಇದ್ದ ಸಾಮಗ್ರಿ ಹಾಕಿ ಮಾಡ್ಬೋದು. ಸಿಂಪಲ್ ಆ್ಯಂಡ್ ಡೆಲಿಷಿಯಸ್ ರೆಸಿಪಿ ಇದು, ಗ್ರೀನ್ ಚಿಕನ್ ಮಸಾಲ. ಪ್ಲೀಸ್ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.
ನೋಡಿ ನಾನೀಗ ಪುನಃ ಒಂದು ಮಿಕ್ಸ್ ಕೊಟ್ಟು ಮುಚ್ಚಿಟ್ಟಿದ್ದೇನೆ. ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ಅದು ನಾವು ಗರಂ ಮಸಾಲ ಕೊತ್ತಂಬರಿ ಸೊಪ್ಪು ಹಾಕಿದ್ದಿಲ್ಲ, ಅದು ಎಳ್ಕೊಳ್ಬೇಕಲ್ಲ, ಅದಕ್ಕೆ ಆಗಿ ಮುಚ್ಚಿಡೋದು. ಮುಚ್ಚಿಟ್ಟು ನಾನೀಗ ನೋಡಿ ಈಗ ಪುನಃ ತೆಗೆದು ನೋಡ್ತೇನೆ. ನೋಡಿ ಎಲ್ಲ ಆಯಿಲ್ ಸಪ್ರೇಟ್ ಆಗಿದೆ. ಇದನ್ನು ನಾನೀಗ ಏನು ಮಾಡ್ತೇನೆ ಅಂತ ಹೇಳಿದರೆ, ಒಂದು ಸರ್ವ್ ಬೌಲಿಗೆ ಹಾಕಿ ಟೇಸ್ಟ್ ನೋಡುವ ಅಂತ ಇದ್ದೇನೆ. ನೋಡುವಾಗ ಟೇಸ್ಟ್ ಆಗಿದೆ ಅಂತ ಅನಿಸ್ತಾ ಉಂಟು. ನೋಡ್ತೇನೆ, ಟೇಸ್ಟ್ ಆಗಿದೆ ಅಂತ ಅನಿಸ್ತಾ ಉಂಟು. ನೋಡುವ, ನಾನೀಗ ಬೌಲಿಗೆ ಹಾಕ್ತೇನೆ. ನೋಡಿ, ನೋಡುವಾಗಲೇ ಟೇಸ್ಟ್ ಆಗಿದೆ ಅಂತ ಹೇಳ್ಬೋದು ಧೈರ್ಯವಾಗಿ. ಟೇಸ್ಟ್ ಮಾಡಿ ನೋಡಬೇಕಂತೇನಿಲ್ಲ. ನೋಡಿ, ಈಗ ನಾನು ಬೌಲಿಗೆ ಹಾಕ್ತಿದ್ದೇನೆ. ಹಾಗೆ ಅದನ್ನು ಗಾರ್ನಿಷ್ ಮಾಡಿ ಅದನ್ನು ನಾನು ರೈಸ್ ಒಟ್ಟಿಗೆ ಸರ್ವ್ ಮಾಡ್ಬೋದು. ಒಳ್ಳೆ ಕಾಂಬಿನೇಷನ್. ಪ್ಲೀಸ್ ಟ್ರೈ ಮಾಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.